1,43,00,000 ಜನರಿಗೆ ಬೆಂಗಳೂರು ಆಸರಿಯಾಗಿದೆ. ದೊಡ್ಡವರೆಲ್ಲ ಟೀಕೆ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ವಿಪಕ್ಷದವರಿಗೆ ಏನೇನೋ ಮಾಡಿದ್ದೀವಿ ಗೊತ್ತು. ಬೆಂಗಳೂರು ನಡಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಹೇಳಿಕೆ, ಗುಂಡಿ ಬಗ್ಗೆ ನಾಗರಿಕರಿಗೆ ದೂರು ನೀಡೋಕೆ ಅವಕಾಶ ಇದೆ. ಫ್ಲಡ್, ಮೆಟ್ರೋ, ಫ್ಲೈಓವರ್ ಎಲ್ಲ ಸಮಸ್ಯೆಯನ್ನು ಜನ ಹೇಳಿದ್ದಾರೆ. ಎಲ್ಲೂ ಕೂಡ ಈ ರೀತಿ ಓಪನ್ ಆಗಿ ಅವಕಾಶವನ್ನ ಕೊಟ್ಟಿಲ್ಲ. ಈ ಹಗಲು ಫ್ಲಡ್, ಒಂದು ಕಡೆಯಲ್ಲಿ ನೆರೆ, ಮಳೆ ಬಂದರೆ ಬೆಂಗಳೂರಿನಲ್ಲಿ ನೆರೆ ಸಮಸ್ಯೆ ಎಷ್ಟಾಗುತ್ತೆ ಎನ್ನುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಈ ಕುರಿತಂತೆಯೂ ಕೂಡ ಜನರು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ಫ್ಲೈಓವರ್ ಎಲ್ಲ ಸಮಸ್ಯೆಗಳನ್ನು ಜನ ಹೇಳಿದ್ದಾರೆ. ಈ ಸಮಸ್ಯೆಗಳನ್ನು ಸರಿಪಡಿಸುವಂಥ ಕೆಲಸ ಸರ್ಕಾರವನ್ನು ಮಾಡುತ್ತೆ ಎನ್ನುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಬಂದ ಮೇಲೆ 2 ವರ್ಷದಲ್ಲಿ ಯಾರೂ ಮಾಡದಷ್ಟು ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿದರೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಅಧಿಕಾರಿಗಳು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ವಿರೋಧ ಪಕ್ಷದವರಿಗೂ ಗೊತ್ತು ನಾವೇನು ಮಾಡಿದ್ದೀವಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 1,43,00,000 ಜನರಿಗೆ ಬೆಂಗಳೂರು ಆಸರೆಯಾಗಿದೆ. ದೊಡ್ಡವರೆಲ್ಲ ಟೀಕೆ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ವಿಪಕ್ಷದವರಿಗೂ ಗೊತ್ತು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಬೆಂಗಳೂರಿಗೆ ಏನೇನು ಮಾಡಿದ್ದೀವಿ ಅಂಥೇಳಿ. ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಈ ಕಾರ್ಯಕ್ರಮ ಮಾಡುವ ಉದ್ದೇಶ, ಬೆಂಗಳೂರು ನಗರವನ್ನ 5 ಭಾಗ ಆಗಿ ಮಾಡಿದ್ದೀವಿ. ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್, ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೌತ್ ಸೆಂಟ್ರಲ್ ಅಂತ. ಒಬ್ಬ ಕಮಿಷನರ್ ಕೈಲಿ, ಒಬ್ಬ ಇಂಜಿನಿಯರ್ ಕೈಲಿ ಇದನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನೆಲ್ಲ ಪ್ರಯೋಗ ಮಾಡಿದ್ದೀನಿ. ಸುಮಾರು 12 ವರ್ಷದಿಂದ ಈ ಪ್ರಯೋಗ ಸರ್ಕಾರದ ಮುಂದೆ ಇತ್ತು. ಬಟ್ ಯಾರು ಧೈರ್ಯ ಮಾಡಿರಲಿಲ್ಲ. ನಾವೆಲ್ಲ ಬೆಂಗಳೂರು ಸಿಟಿ MLA ಎಲ್ಲ ಮಾತಾಡಿ ಜನರ ಹತ್ರ ಆಳ್ತಾ ಹೋಗ್ಬೇಕು, ಜನರ ಸಮಸ್ಯೆ ಲೋಕಲ್ ಅಲ್ಲೇ ಬಗೆಹರಿಸಬೇಕು ಅಂತ ಹೇಳಿ ಈಗ ಅವ್ರಿಗೆ ಮಾಡಿದ್ದೀವಿ. ನಿನ್ನೆ ನಾನು ಕೃಷ್ಣರಾಜಪುರ ಹೋಗಿದ್ದೆ. ಬರೀ ಕೃಷ್ಣರಾಜಪುರದಲ್ಲಿ 2 ಕಾನ್ಸ್ಟಿಟ್ಯೂನ್ಸಿ ಸೇರಿ ಅದು ಕೆಲವು ಭಾಗನ ಪಕ್ಕಕ್ಕೆ ತಗೊಂಡು ನಾವು ಒಂದು ವಾರ್ಡ್ ಮಾಡಿದ್ವಿ. ಯಾಕೆಂದ್ರೆ ಅಲ್ಲಿ ಬಹಳ ಜನಸಂಖ್ಯೆ ಬಹಳ ಜಾಸ್ತಿ ಇದೆ. ITBT ಅವರು ಯಾವಾಗಲೂ ಅಳ್ತಾ ಇರ್ತಾರೆ, ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಚಿಕ್ಕ ಕಾರ್ಪೊರೇಷನ್ ಮಾಡಿ ಅಲ್ಲಿ ಇಡೀ ಬೆಂಗಳೂರಿಗೆ 6,000 ಕೋಟಿ ಕಲೆಕ್ಷನ್ ಆಗ್ತದೆ ಟ್ಯಾಕ್ಸ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ರೆಸ್ಪಾನ್ಸ್ ಹೇಗಿತ್ತು ಅಂತ ಹೇಳಿ. ಸಂಪತ್, ಬೆಂಗಳೂರು ನಡಿಗೆ ಎನ್ನುವಂತಹ ಕಾರ್ಯಕ್ರಮ ಸದ್ಯಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಅವರದ್ದು 4ನೇ ಕಾರ್ಯಕ್ರಮ ಆಗಿದೆ. ಜೊತೆಗೆ ಇನ್ನೂ 2 ಕಾರ್ಯಕ್ರಮಗಳು ಬಾಕಿ ಉಳಿದಿದೆ. ಈ ಕಾರ್ಯಕ್ರಮಗಳು ಮಾಡ್ತಿರುವಂತಹ ಸಂದರ್ಭದಲ್ಲಿ ಸ್ಥಳೀಯ ಏನು ಒಂದೊಂದು ಜಾಗದಲ್ಲಿ ಮಾಡ್ತಾರೋ ಆ ಜಾಗದಲ್ಲಿ ನೂರಾರು ನಾಗರಿಕರು ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ಬರ್ತಾರೆ. ಅದೇ ಒಂದು ಕಾರ್ಯಕ್ರಮ ಇವತ್ತು ಕೂಡ ಬೆಂಗಳೂರಿನ ಕೋರಮಂಗಲ ಭಾಗದಲ್ಲಿ ನೆರವೇರುವಂತ ಕೆಲಸ ಆಗಿತ್ತು. ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಇವತ್ತು ನೂರಾರು ನಾಗರಿಕರು ಅಲ್ಲಿರುವಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಬಂದಿದ್ರು. ಇಲ್ಲಿ ಪ್ರಮುಖವಾಗಿ ಕಾಡಿದ್ದು ಕೋರಮಂಗಲ ಟು ಈಜಿಪುರ ಫ್ಲೈಓವರ್ ಕಾಮಗಾರಿ ಏನ್ ನೆನೆಗುತ್ತಿಗೆ ಬಿದ್ದಿದೆಯೋ ಸುಮಾರು 7-8 ವರ್ಷಗಳಿಂದಲೂ ಕೂಡ ಕಾಮಗಾರಿ ಮುಂದೆನೆ ಸಾಗ್ತಲ್ಲ, ಕೇವಲ ಪಿಲ್ಲರ್ಗಳಿಗಷ್ಟೇ ಸೀಮಿತ ಆಗಿದೆ. ಆ ಪಿಲ್ಲರ್ಗಳ ಅಕ್ಕಪಕ್ಕದಲ್ಲಿ ಸುಮಾರು ಹಾಳುದ್ದ ಗುಂಡಿಗಳು ಬಿದ್ದಿರುವಂತದ್ದು, ಟ್ರಾಫಿಕ್ ಆಗ್ತಾ ಇದೆ, ಇದರಿಂದ ನಾನಾ ಸಮಸ್ಯೆಗಳು ಅದರಿಂದ ಆಗ್ತಿರುವಂತದನ್ನ ಹೇಳ್ಕೊಳ್ತಾರೆ. ಜೊತೆಗೆ ಸ್ಟಾಮ್ ವಾಟರ್ ಡ್ರೈನೇಜ್ ಆಗ್ಬೋದು, ಒತ್ತುವರಿ ಆಗಿರುವಂತ ಕೆಲಸಗಳಾಗ್ಬೋದು, ಪಾರ್ಕ್ಗಳು ಸರಿಯಾದ ರೂಪದಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಎನ್ನುವಂತಾಗ್ಬೋದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಮರಗಳ ಅಭಿವೃದ್ಧಿ ಆಗದೆ ಇರುವಂತದ್ದಾಗ್ಬೋದು, ಸೇರಿದ್ರೆ ನಾನಾ ರೀತಿಯಾದ ಸಮಸ್ಯೆಗಳು ಡಿಕೆ ಶಿವಕುಮಾರ್ ಅವರ ಮುಂದೆ ಬಂದು ಹೇಳ್ಕೊಳ್ಳುವಂತ ಕೆಲಸ ಅಲ್ಲಿ ನಾಗರಿಕರು ಮಾಡ್ತಾರೆ. ಜೊತೆಗೆ ಮಹಿಳೆಯರಿಗೆ ವಿಶೇಷವಾದಂತಹ ಒಂದು ಪ್ರಶ್ನಾವಳಿಗಳನ್ನ ಹಾಕುವಂತ ಕೆಲಸ ಡಿಸಿಎಂ ಅವರು ಮಾಡ್ತಾರೆ. ಜೊತೆಗೆ ಯೂತ್ಗೂ ಕೂಡ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ರು. ಅವರದ್ದೇ ಆದಂತಹ ಒಂದು ಸ್ಟ್ರಾಟಜಿಗಳಾಗ್ಬೋದು, ಅವರ ಪ್ರಶ್ನಾವಳಿಗಳಾಗ್ಬೋದು, ಅಭಿವೃದ್ಧಿ ಕಾಮಗಾರಿಗಳು ಏನೆಲ್ಲ ಆಗ್ಬೇಕು, ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂತ ಪ್ರಶ್ನೆಗಳ ಅವ್ರ ಮುಂದೆ ಹಾಕಿದಾಗೂ ಕೂಡ ಅವ್ರು ಹೇಳ್ತಾರೆ. 1.5 ಅಂದ್ರೆ 1.5 ಕೋಟಿಯಷ್ಟು ಜನಸಂಖ್ಯೆ ಬೆಂಗಳೂರಿನಲ್ಲಿ ಇದೆ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ಹೋಗುವಂತ ಕೆಲಸ ಆಗ್ತಾ ಇದೆ. ಉದ್ಯೋಗವನ್ನ ಅರಸಿ ಬರ್ತಾರೆ. ವಿದ್ಯಾಭ್ಯಾಸಕ್ಕಾಗಿ ಬರ್ತಿರುವಂತವ್ರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ.
ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಉಲ್ಬಣ ಆಗ್ತಾ ಇದೆ. ಇದಕ್ಕೂ ಕೂಡ ಸರಿ ಪರ್ಯಾಯ ಮಾರ್ಗಸೂಚಿಗಳನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಕೈಗೊಳ್ಳಲಾಗಿದೆ. ಅಂಡರ್ ಗ್ರೌಂಡ್ ರಸ್ತೆಯನ್ನ ಮಾಡ್ತಾ ಇದ್ದೇವೆ, ಟನಲ್ ರಸ್ತೆಗಳನ್ನ ಮಾಡ್ತಾ ಇದ್ದೇವೆ, ಜೊತೆಗೆ ಫ್ಲೈಓವರ್ ಕಾಮಗಾರಿಗಳನ್ನ ಮಾಡ್ತಾ ಇದ್ದೇವೆ, ಡಬಲ್ ಡೆಕ್ಕರ್ ರಸ್ತೆಗಳನ್ನ ಮಾಡ್ತಾ ಇದ್ದೇವೆ, ಮೆಟ್ರೋ ಇನ್ನಷ್ಟು ಅಭಿವೃದ್ಧಿಗೊಳಿಸುವಂತ ಕೆಲಸ ಮಾಡ್ತೇವೆ. ಸೇರಿದಂತೆ ನಾನಾ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಸ್ಥಳದಲ್ಲೇ ಉತ್ತರಿಸುವಂತ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ವೇಳೆ ಇವತ್ತು ಅಂದ್ರೆ ಈ ಸ್ಥಳದಲ್ಲಿ ಯಾರಾದ್ರೂ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದ ಪಕ್ಷದಲ್ಲಿ, ಜೊತೆಗೆ ನಿಮ್ಗಿರುವಂತಹ ಸಮಸ್ಯೆಗಳು ಆಲಿಸದೇ ಇದ್ದ ಪಕ್ಷದಲ್ಲಿ ಅದರದ್ದೇ ಆದಂತ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ. ಆ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ನಮ್ಮ ಅಧಿಕಾರಿಗಳು ಸ್ಪಂದಿಸುವಂತ ಕೆಲಸ ಮಾಡ್ತಾರೆ ಎನ್ನುವಂತ ಭರವಸೆಯನ್ನು ಸದ್ಯಕ್ಕೆ DCM ಅವರು ಕೊಟ್ಟಿರುವಂತದ್ದು. ಜೊತೆಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ನಾನು ಸದಾ ಬೆಂಗಳೂರು ಅಭಿವೃದ್ಧಿ ಗೊಳಿಸ್ಲಿಕ್ಕೆ ಕೂಡ ತಯಾರಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸಮಸ್ಯೆ ಆಗದಂತೆ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. 5 ಗ್ಯಾರಂಟಿಗಳ ಜೊತೆಗೆ ಪ್ರಮುಖವಾದಂತಹ ಇನ್ನೊಂದು ಗ್ಯಾರಂಟಿ ಅಂದ್ರೆ A ಖಾತೆಯಿಂದ B ಖಾತೆ ಕನ್ವರ್ಷನ್ ಏನಾಗ್ತಾ ಇದೆ ಅದು ನಮ್ಮ 6ನೇ ಗ್ಯಾರಂಟಿ ಆಗಿದೆ. ಯಾರೇ ನಾಗರಿಕರು ಬೆಂಗಳೂರಿನಲ್ಲಿ ಇರುವಂತಹ ನಾಗರಿಕರು ತಮ್ಮ ಮನೆಗಳಿಗೆ B ಖಾತೆ ಇರುವಂತದ್ದನ್ನು A ಖಾತೆ ಕಲ್ಪಿಸಿಕೊಳ್ಳುವಂತ ಕೆಲಸ ಸದ್ಯಕ್ಕೆ ಈಗ ಸರ್ಕಾರ ಮಾಡಿರುವಂತದ್ದು, ಬೆಂಗಳೂರಿನಲ್ಲಿ ಮಾಡಿರುವಂತದ್ದು, ಅದನ್ನು ಕೂಡ ನಿಮ್ ಕೈಗೆಟುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತೇವೆ ಎನ್ನುವಂತ ಭರವಸೆಯನ್ನ ಒಟ್ಟಾರೆಯಾಗಿ ಇವತ್ತು DCM ಅವರು ಕೊಟ್ಟಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರಿ.